ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕಿ ಮೊಬೈಲಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಕೂಡ ನಿಮ್ಮ KCT ಎಕ್ಸಾಮ್ ಮುಗಿಸ್ಕೊಂಡು ಟೆನ್ಷನ್ ಕಳೆದೋಗಿರುತ್ತೆ. ಸೊ ಈಗ ತಾನೇ KCT ವೆಬ್ಸೈಟ್ ಅವರು ಒಂದು ಹೊಸ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಏನಪ್ಪಾ ಅಂದರೆ ಅದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಯಾವ್ಯಾವ ಸ್ಲಾಟಲ್ಲಿ ನೀವು ಹೋಗಬೇಕು, ಯಾವ ಕಾಲೇಜ್ಗೆ ಹೋಗಬೇಕು ಅಥವಾ ಯಾವ ಪ್ಲೇಸ್ಗೆ ಹೋಗಬೇಕು, ಯಾವ್ಯಾವ ಕೆಟಗರಿಯವರು ಯಾವ್ಯಾವ ಕ್ಲಾಸ್ ಅವರು ಯಾವಾಗ ಹೋಗಬೇಕು ಅನ್ನೋದನ್ನ ಬಿಟ್ಟಿದ್ದಾರೆ. ಸೊ ಬನ್ನಿ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತೀನಿ. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಈ ವಿಡಿಯೋನ ಕೊನೆವರೆಗೂ ನೋಡಿ. ಓಕೆ, ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ಥರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಕೆಳಗಡೆ ಬಂದರೆ ಇಲ್ಲಿ ನಿಮಗೆ ಏನು ಕೊಟ್ಟಿದ್ದಾರೆ ನೋಡಿ. ಸೊ ಯಾವುದಂದರೆ ನೋಡಿ, UGCET 2025 ಷರತ್ತು ಕೋಡ್ಗಳಿಗಾಗಿ ದಾಖಲೆಗಳ ಪಟ್ಟಿ. ಅಂದರೆ ನೀವು ಏನೇನು ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಬೇಕು ಮತ್ತು ಯಾವ್ಯಾವ ರೀತಿ ಆಫ್ಲೈನ್ ದಾಖಲೆಗಳ ಪರಿಶೀಲನೆಗೆ ಯಾವ್ಯಾವ ಕೋಡ್ ಅವರು ನಿಮಗೆ KCT ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಿಮಗೆ ಅಲ್ಲಿ ಒಂದು ಕ್ಲಾಸ್ ಕೋಡ್ ಕೇಳಿರುತ್ತೆ. A to Z ವರ್ಗೂ ಇರುತ್ತೆ. ಅದರಲ್ಲಿ ಯಾವ್ಯಾವ ಕೋಡ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅದ್ರ ಬೇಸಿಸೇ ನಿಮಗೆ ವೆರಿಫಿಕೇಶನ್ ಕೌನ್ಸಿಲಿಂಗ್ ಆಗುವಂಥದ್ದು. ಓಕೆ, ಸೊ ಯಾರ್ಯಾರು ಆಪ್ಷನ್ A ಆ್ಯಂಡ್ ಆಪ್ಷನ್ Y ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ, ಕೋಡ್ A ಆ್ಯಂಡ್ ಕೋಡ್ Y ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ, ಅವ್ರಿಗೆ ಆಲ್ರೆಡಿ ಬಿಟ್ಟಿದ್ದಾರೆ. ಓಕೆನಾ, ನೋಡಿ ತೋರಿಸ್ತೀನಿ ನೋಡಿ. ಇಲ್ಲಿ 24 ಇದೆಯಲ್ವಾ. ಸೊ ಈ ಥರ ಅರ್ಹತಾ ಕ್ಲಾಸ್ ಎಕ್ಸ್ಪೆಕ್ಟ್ Y ಆ್ಯಂಡ್ Y ಅದು ಎರಡನ್ನೂ ಬಿಟ್ಟು 5th ನಿಮಗೆ ಸ್ಟಾರ್ಟ್ ಆಗುತ್ತೆ. ಅಂದರೆ A ಆ್ಯಂಡ್ Y ಇರೋರಿಗೆ ಅವ್ರಿಗೆ ಇಂಪ್ಲಿಮೆಂಟ್ ಮಾಡ್ತಾರೆ. ಬಟ್ ಅದನ್ನ ಬಿಟ್ಟು ಯಾರ್ಯಾರಿದ್ದಾರೋ ಅವ್ರು ಮೀನ್ಸ್ B to Z, ಓಕೆ, Y ಬಿಡಬೇಕು, ಅವ್ರಿಗೆ May 5 ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಒಂದು ಹೊಸ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಸೊ ಏನಪ್ಪ ಅಂದರೆ, ಸೊ ನಿಮ್ಗೆ ಇಲ್ಲಿದೆ ನೋಡಿ, 1 ಸೆಕೆಂಡ್, ಇಲ್ಲ ನೋಡಿ. ಸೊ 29(4) ನೋಡಿ, UGCET 2025 ಆನ್ಲೈನ್ ದಾಖಲೆಗಳ ಪರಿಶೀಲನೆಗೆ ಕ್ಲಾಸ್ ಕೋಡ್ B ಇಂದ ನಿಮಗೆ ಎಲ್ಲಿವರೆಗೂ ಇದೆ ಮತ್ತು O ವರ್ಗೂ ಇರುವಂಥದ್ದು, ಕರೆಕ್ಟಾ? ಸೊ ಅವರು ಇದನ್ನ ಡೌನ್ಲೋಡ್ ಮಾಡ್ಕೋಬೇಕು. ಅದೇ ಥರ ಇದು ಕನ್ನಡದಲ್ಲಿದೆ ಅಲ್ವಾ. ಇಲ್ಲಿ ಏನೇನು ಪಟ್ಟಿ ಮೀನ್ಸ್ ಯಾವ್ಯಾವ ನಿಮಗೆ ಏನು ತೊಗೊಂಡೋಗ್ಬೇಕು ಅನ್ನೋದನ್ನ. ಓಕೆ, ನಿಮಗೆ ಒಂದೊಂದು ಕ್ಲಾಸ್ಗೆ ಒಂದೊಂದು ಸಲ ನಿಮಗೆ ಟೈಮ್ ತೊಗೋತಾರೆ, ಯಾಕಂದರೆ ಕಂಪ್ಲೀಟಾಗಿ ಒಟ್ಟಿಗೆ ಮಾಡೋದಿಲ್ಲ. ಹಾಗೆ ಬನ್ನಿ ಯಾವ್ಯಾವುದಕ್ಕೆ ಏನೇನು ತೊಗೊಂಡೋಗ್ಬೇಕು, ಯಾವ್ಯಾವ ಕ್ಲಾಸ್ ಎಲ್ಲೆಲ್ಲಿಗೆ ಹೋಗಬೇಕು, ಯಾವ್ಯಾವ ಟೈಮ್ಗೆ ಹೋಗಬೇಕು ಅನ್ನೋದನ್ನು ನೋಡೋಣ. ಓಕೆ, ಸೊ ಫಸ್ಟ್ ನಿಮ್ಗೆ ಇಲ್ಲಿ ಏನೇನು ಡಾಕ್ಯುಮೆಂಟ್ ವೆರಿಫಿಕೇಷನ್ಗಿದೆ ಅದನ್ನು ಚೆಕ್ ಮಾಡ್ಕೊಂಡು ಹೋಗೋಣ. ಓಕೆ, ಸೊ ನಾವು ಇವಾಗ ಇಲ್ಲಿ ಬಂದೆ ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾರೆ, ಇದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ನೀವು ಏನೇನು ರೀತಿ ತಯಾರಾಗಬೇಕು ಅಂತ ಇದೆ. ಇಲ್ಲಿ ನಿಮಗೆ ಕೊಟ್ಟಿರೋ ಪ್ರಕಾರ ಸೊ CETಗೆ ಅರ್ಜಿ ಸಲ್ಲಿಸಲಿ ಕ್ಲಾಸ್ ಕೋಡ್ B ಇಂದ O ವರ್ಗೂ ಕ್ಲೈಮ್ ಮಾಡಿರ್ತೀರಲ್ವಾ. ಸೊ ಅವರು ಇಲ್ಲಿ ನೋಡ್ಕೊಳ್ಳಿ, ಕರೆಕ್ಟಾಗಿ ಕ್ವಶನ್ ನೋಡ್ಕೊಳ್ಳಿ, ಏನು ಕೊಟ್ಟಿದ್ದಾರೆ, May 5 ಓಕೆ, May 5 15th ವರ್ಗೂ ಅವ್ರಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಅಂದರೆ ಇದು ನಿಮಗೆ ಮಲ್ಲೇಶ್ವರಮಲ್ಲಿದೆ. ಓಕೆ, ಮಲ್ಲೇಶ್ವರಂ KCT ವೆಬ್ಸೈಟ್ ಅಲ್ಲ, KCT ಕಂಪನಿ ಅದು ಏನು ಹೇಳ್ತೀರಾ ಬೋರ್ಡ್ ರೂಮ್ ಏನಿದೆ ಅಲ್ಲಿ ನಿಮಗೆ ಆಗುವಂಥದ್ದು ಇದು ಕೌನ್ಸಿಲಿಂಗ್ ಆರ್ ಡಾಕ್ಯುಮೆಂಟ್ ವೆರಿಫಿಕೇಶನ್. ನೀವು ಅಲ್ಲಿಗೆ ಹೋಗಬೇಕು. ಇಟ್ ಇಸ್ ನಾಟ್ ಆನ್ಲೈನ್, ಇಟ್ ಇಸ್ ಅನ್ ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್. ಓಕೆ, ನೀವು ಆರ್ ನೀವು ಮತ್ತು ನಿಮ್ಮ ಪೇರೆಂಟ್ಸ್ ಇಬ್ಬರು ಕೂಡ ಹೋಗಬೇಕು, ಅಥವಾ ಎನಿ ಫ್ರೆಂಡ್ಸ್. ಓಕೆನಾ, ಸೊ ಅವರು ನೀವು ಅಲ್ಲಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗಲೇಬೇಕು. ಯಾವಾಗಿಂದ 5th 15th ವರ್ಗೂ ಯಾರ್ಯಾರಿಗೆ B ಇಂದ ಹಿಡಿದು O ವರ್ಗೂ ಕ್ಲೈಮ್ ಮಾಡಿರುವಂಥ ಮಕ್ಕಳಿಗೆ. ಓಕೆನಾ, ಸೊ ಇವರು ಈ ಥರ ಇರೋವಂಥ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಹೋಗ್ಬೇಕು. ಓಕೆ, ಸೊ ಅಭ್ಯರ್ಥಿಗಳು ದಾಖಲಾತಿ ಪರಿಶೀಲನೆಗೆ ಹಾಜರಾಗುವ ಮೊದಲು ಅರ್ಹತಾ ಕ್ಲಾಸ್ ಕೋಡ್ ನೋಡಿ, ಅರ್ಹತಾ ಕ್ಲಾಸ್ ಕೋಡ್ ಅಡಿಯಲ್ಲಿ ಪ್ರಮಾಣ ಪತ್ರಗಳನ್ನು ಸಲ್ಲಿಸುವ ಬಗ್ಗೆ. ಅಂದರೆ ನೀವು ಯಾವುದು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ವೆದರ್ A ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, B ಸೆಲೆಕ್ಟ್ ನಿಮಗೆ ಇದು ಹೆಂಗೆ ಗೊತ್ತಾಗುತ್ತಪ್ಪ ಅಂದರೆ ವೆರಿ ಸಿಂಪಲ್. ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಇದೆ ಅಲ್ವಾ, KCT ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ನೀವೇನು ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಅದರಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ ನೀವು ಯಾವ ಕ್ಲಾಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಓಕೆನಾ, ಅವರು ಅದ್ರ ಪ್ರಕಾರ ನೀವು ಹೋಗ್ಬೇಕು. ಓಕೆ, ದಾಖಲಾತಿ ಪರಿಶೀಲನೆಗೆ ಬರುವ ಮೊದಲು ಅಭ್ಯರ್ಥಿಗಳು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ನೀಡಿರುವ ಲಿಂಕ್ನಲ್ಲಿ ಸ್ಲಾಟನ್ನು, ಅಂದರೆ ಇವಾಗ ನೀವು 5th 15th ವರ್ಗೂ ಅಂತ ಕೊಟ್ಟಿದ್ದಾರೆ. ಎಲ್ಲರೂ ಒಟ್ಟಿಗೆ ಹೋಗೋಕ್ಕಾಗತ್ತಾ? ಎಲ್ಲರೂ 15th ಹೋಗ್ತೀರಾ? ಬಿಕಾಸ್ B to O ಇದೆ, ಎಷ್ಟು ಜನ ಇದ್ದಾರೆ, ಕರೆಕ್ಟಾ? ಅದಕ್ಕೆ ಅವ್ರು ಏನು ಮಾಡಿದ್ದಾರೆ, ಒಂದೊಂದು ಸ್ಲಾಟ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಬೆಳಗ್ಗೆ ಇಷ್ಟೊತ್ತಿಗೆ, ಮಧ್ಯಾಹ್ನ ಇಷ್ಟೊತ್ತಿಗೆ ಅಂತ ಒಂದು ಟೈಮ್ ಸ್ಲಾಟ್ನ ನೀವೇ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆನಾ, ನೋಡಿ
ಬುಕ್ ಮಾಡಿದ ನಿಗದಿಪಡಿಸಿಕೊಳ್ಳುವ ದಿನದಂದೇ ಪರಿಶೀಲನೆಗೆ ಹಾಜರಾಗಿರ್ಬೇಕು. ಅಂದ್ರೆ ನೀವು ಯಾವ ಡೇಟ್ ಸೆಲೆಕ್ಟ್ ಮಾಡ್ಕೋತೀರಾ, ಈಗ 5 ಇಂದ 15 ಒಳಗಡೆ ನೀವು ಯಾವ ಡೇಟ್ ಆದ್ರೂ ಸೆಲೆಕ್ಟ್ ಮಾಡ್ಕೋಬಹುದು. ಆ ಡೇಟ್ಗೆ ನೀವು ಕರೆಕ್ಟಾಗಿ ಹೋಗ್ಬೇಕು. ಓಕೆನಾ. ಸೊ ಆ ತರ ಇರುತ್ತೆ. ಕ್ಲಾಸ್ ಎ ಅಭ್ಯರ್ಥಿಗಳು ಕ್ಲೈಂಟ್ ಸರ್ಟಿಫಿಕೇಟ್ ನಲ್ಲಿ ಸೂಚಿಸಿರುವಂತೆ ಪರಿಶೀಲನೆ ಅಗತ್ಯವಿಲ್ಲ. ಓಕೆ, ಯಾಕಂದ್ರೆ ಕ್ಲಾಸ್ ಎ ಏನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅವರು ನಿಮ್ ಕಾಲೇಜಲ್ಲೇ ನೀವು ವೆರಿಫಿಕೇಶನ್ ಮಾಡ್ಕೋಬಹುದು. ನೀವು ಇಲ್ಲಿಗೆ ಹೋಗ್ಬೇಕಾಗಿಲ್ಲ. ಮೀನ್ಸ್ ಬಲ್ಲೇಶ್ವರಂ ಅಲ್ಲಿರೋ KCT ಬೋರ್ಡ್ಗೆ ನೀವು ಹೋಗ್ಬೇಕಾಗಿಲ್ಲ. ನಿಮ್ ಕಾಲೇಜಲ್ಲೇ ನೀವು ಅದನ್ನ ವೆರಿಫಿಕೇಶನ್ ಮಾಡ್ಬೋದು. ಬಟ್ ಕ್ಲಾಸ್ ಎ ಬಿಟ್ಟು ಬಿ ಇಂದ O ವರ್ಗು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅವರು 5th ಇಂದ 15th ಒಳಗಡೆ ನೀವು ಮಲ್ಲೇಶ್ವರಂ ಅಲ್ಲಿ ಇರುವಂತ KEA ಬೋರ್ಡ್ಗೆ ಹೋಗ್ಬೇಕು. ಓಕೆ, ಅಲ್ಲಿಗೆ ಹೋಗಿ ನಿಮ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ತಗೋಬೇಕು. ಹಾಗಾದ್ರೆ ಇವಾಗ ಇದು ಗೊತ್ತಾಯ್ತಲ್ವಾ ಯಾವಾಗ ಹೋಗ್ಬೇಕು ಅಂತ. ಹಾಗಿದ್ರೆ ಬನ್ನಿ ಯಾವ ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ಬೇಕು ಅಂತ ನೋಡೋಣ. ಸೊ ಅದೇ ವೆಬ್ಸೈಟ್ ಅಲ್ಲಿ, ಸೇಮ್ ವೆಬ್ಸೈಟ್ ಅಲ್ಲಿ ಮೇಲೆ ಇನ್ನೊಂದು ಲಿಂಕ್ ಇದೆ ನೋಡಿ. UGCET 25ರ ಷರತ್ತು ಕೋಡ್ಗಳಿಗಾಗಿ ದಾಖಲೆಗಳ ಪಟ್ಟಿ ಏನೇನು ತಗೊಂಡೋಗ್ಬೇಕು ಅಂತ. ಸೊ ಓಕೆ, ಏನೇನು ತಗೋಬೇಕು ನೋಡಿ. ಒಂದೊಂದು ಕ್ಲಾಸ್ಗೂ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಇವಾಗ ಕ್ಲಾಸ್ ಬಿ ತಗೊಂಡ್ರೆ ಅಡ್ಮಿಷನ್ ಟಿಕೆಟ್, ಸೊ ಇದು ಕಂಪಲ್ಸರಿ ಎಲ್ಲರೂ ತಗೊಂಡೇ ಹೋಗ್ಬೇಕು, ಎಲ್ಲ ಕ್ಲಾಸ್ ಅವರು. ಓಕೆ, ಅದಾದ್ಮೇಲೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ನೀವೇನು ತಗೊಂಡಿದ್ದೀರಲ್ವಾ ಆನ್ಲೈನ್. ಆ್ಯಂಡ್ ಇದು ಇನ್ನೊಂದು ಇಂಪಾರ್ಟೆಂಟು, ನೀವು ಇವಾಗ ತಾನೇ ಅವರು ಇನ್ನೊಂದು ಬಿಟ್ಟಿದ್ರು ಎಡಿಟ್ ಕೋಡ್ ಅಂತ. ಕರೆಕ್ಟಾ? ನಿಮ್ಗೆ ಏನಾದರೂ ರಾಂಗ್ ಆಗಿದ್ರೆ ಅಥವಾ ಏನಾದರೂ ಮಿಸ್ ಹಾಕಿದ್ರೆ ಅದನ್ನ ಎಡಿಟ್ ಮಾಡೋದಕ್ಕೆ ಒಂದು ಆಪ್ಷನ್ ಬಿಟ್ಟಿದ್ರು. ಅದೆಲ್ಲ ಎಡಿಟ್ ಮಾಡಿ ಲೇಟೆಸ್ಟ್ ವರ್ಷನ್, ಅಂದ್ರೆ ಯಾವುದೇ ರೀತಿ ತಪ್ಪಿಲ್ಲದೆ ಇರೋಂಥ ಆನ್ಲೈನ್ ಅಪ್ಲಿಕೇಶನ್ನ ಪ್ರಿಂಟ್ ತಗೋಬೇಕು. ಓಕೆ, ಅದು 2. ಸೊ ಇವೆರಡು ಕಾಮನ್ ಎಲ್ರಿಗೂ ಕೂಡ. ಓಕೆ, ಫೋಟೋ ಐಡೆಂಟಿಫೈ ಪ್ರೂಫ್ ಯಾವ್ದಾರು ತಗೊಳ್ಳಿ, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ನೀವೇನು ತಗೊಂಡೋಗಿರ್ತೀರಲ್ವಾ ಎಕ್ಸಾಮ್ಗೆ ಅದನ್ನ ತಗೊಂಡೋಗಿ. ಆ್ಯಂಡ್ SLC ಮಾರ್ಕ್ಸ್ ಕಾರ್ಡ್ ಇದು ಕಂಪಲ್ಸರಿ. ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಐ ಥಿಂಕ್ ನಿಮ್ಗೆ ಇನ್ನೂ ಕೊಟ್ಟಿಲ್ಲ ಅಂದ್ರೆ, ಅಕಸ್ಮಾತ್ ಕಾಲೇಜ್ ಅವ್ರು ಇನ್ನೂ ಅದನ್ನ ನಿಮ್ಗೆ ಇಶ್ಯೂ ಮಾಡಿಲ್ಲ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಅಂದ್ರೆ, ಇವಾಗ ನಿಮ್ಗೆ ಏನ್ ರಿಸಲ್ಟ್ ಬಂತಲ್ವಾ ಆ ರಿಸಲ್ಟ್ ಮಾರ್ಕ್ಸ್ ಕಾರ್ಡ್ ಪ್ರಿಂಟ್ ಔಟ್ ತಗೊಂಡೋಗಿ. ಓಕೆ, ಅದು ಮೇಯ್ನು. ನೆಕ್ಸ್ಟ್ ಕ್ಯಾಂಡಿಡೇಟ್ಸ್ ಸ್ಟಡಿ ಸರ್ಟಿಫಿಕೇಟ್, ವೆರಿ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಇದು. ಓಕೆನಾ, ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಈ ಡಾಕ್ಯುಮೆಂಟ್ ನಿಮಗೆ. ಕ್ಯಾಂಡಿಡೇಟ್ ಸ್ಟಡಿ ಸರ್ಟಿಫಿಕೇಟ್ ಏನಿದೆ ಇದನ್ನ ನೀವು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಈಗೇನು 12th ಸ್ಟ್ಯಾಂಡರ್ಡ್ ವರ್ಗು ಓದಿದಿರಲ್ವಾ ಆ ಎಲ್ಲ ಕಾಲೇಜ್ ಸ್ಕೂಲ್ಸ್ ಇಂದ ಕಲೆಕ್ಟ್ ಮಾಡ್ಕೋಬೇಕು. ಟೋಟಲಿ ನಿಮ್ಗೆ 12 ಸ್ಟಡಿ ಸರ್ಟಿಫಿಕೇಟ್ಸ್ ಇರಬೇಕು. ಅಂದ್ರೆ ಅರ್ಥ ಹೆಂಗ್ ಗೊತ್ತಾ, ಇವಾಗ ನೋಡಿ ಒಬ್ಬೊಬ್ರು ಏನ್ ಮಾಡಿರ್ತೀರಾ 1 to 10 ಒಂದ್ ಸ್ಕೂಲಲ್ಲಿ ಓದಿರ್ತೀರಾ. ಆ ಒಬ್ಬೊಬ್ರು ಏನ್ ಮಾಡ್ತೀರಾ 1 to 7 ಒಂದ್ರಲ್ಲಿ ಓದಿರ್ತೀರಾ, 8 to 10 ಒಂದ್ರಲ್ಲಿ ಓದಿರ್ತೀರಾ. 2 ಸ್ಕೂಲ್ ಆಯ್ತಾ. ನೆಕ್ಸ್ಟ್ 11 to 12 ಒಂದ್ ಕಾಲೇಜ್ ಓದಿರ್ತೀರಾ, ಅಥವಾ 11 ಒಂದು ಕಾಲೇಜ್ ಹಂಗೂ ಆಗಿರ್ಬೋದು. ಕರೆಕ್ಟಾ? ಸೊ ಅವಾಗ ಒಂದು ಕಾಲೇಜ್. ಸೊ ಏನಾಗುತ್ತೆ ಅವಾಗ ಟೋಟಲಿ ನಿಮ್ಗೆ 3 ಸ್ಟಡಿ ಸರ್ಟಿಫಿಕೇಟ್ ಬರುತ್ತೆ. ಅರ್ಥ ಆಗ್ತಿದ್ಯಾ? 1 to 10 ಓದಿರೋರು 1 ಸ್ಟಡಿ ಸರ್ಟಿಫಿಕೇಟ್ ಸ್ಕೂಲ್ಗೆ, ಕಾಲೇಜ್ಗೆ 1 ಸ್ಟಡಿ ಸರ್ಟಿಫಿಕೇಟ್. ಈ ತರ ನೀವು ಟೋಟಲಿ ಸೊ ಎಷ್ಟು ಸ್ಟಡಿ ಸರ್ಟಿಫಿಕೇಟ್ಸ್ ಇರುತ್ತೋ ಅದನ್ನ ತಗೊಂಡೋಗ್ಬೇಕು. ಓಕೆ, ಓಕೆ ನೋಡಿ, ಇದು 7th ಒನ್ ಏನಿದೆ ಅಂದ್ರೆ ಸ್ಟಡಿ ಸರ್ಟಿಫಿಕೇಟ್ ಫಾರ್ ಐದರ್ ಆಫ್ ದ ಪೇರೆಂಟ್ ಹ್ಯಾವಿಂಗ್ ಸ್ಟಡಿಡ್ ಫಾರ್ ಅಟ್ಲೀಸ್ಟ್ 7 years ಇನ್ ಕರ್ನಾಟಕ. ಓಕೆ, ಸೊ ಇದು ನಿಮ್ಗೆ ಅಂದ್ರೆ ಪೇರೆಂಟ್ಸ್ ಎಜುಕೇಟೆಡ್ ಆಗಿದಾರ ಇಲ್ವೋ, ಎಜುಕೇಟೆಡ್ ಆಗಿದ್ರೆ ಅವ್ರು ಸ್ಟಡಿ ಸರ್ಟಿಫಿಕೇಟ್ ತಗೊಂಡೋಗ್ಬೇಕಾಗತ್ತೆ. ಅಂಡ್ ಇನ್ ಕೇಸ್ ಯಾರು ಮನೇಲಿ ಯಾರು ಅಪ್ಪ ಅಮ್ಮ ಓದಿಲ್ಲ ಅಂದ್ರೆ ನೋ ನೀಡ್, ಅದೆಲ್ಲ ನಿಮ್ಗೆ ಬೇಕಾಗಿಲ್ಲ. ಓಕೆನಾ? ಸೊ ಇದು ಕ್ಲಾಸ್ ಬಿ ಅವ್ರಿಗೆ. ಇನ್ನೇನಪ್ಪ ಕೊಟ್ಟಿದ್ದಾರೆ ಅಂದ್ರೆ ಇಫ್ ಕ್ಲೈಮ್ ರಿಸರ್ವೇಶನ್, ಅಂದ್ರೆ ರಿಸರ್ವೇಶನ್ ಅಂದ್ರೆ ಏನ್ ಗೊತ್ತಾ, ನೀವು SC/ST ಆಗಿದ್ರೆ ಆರ್ ನೀವು ಅಪ್ಲಿಕೇಶನ್ ಫಾರ್ಮ್ ಹಾಕ್ಬೇಕಾದ್ರೆ ನಿಮಗೆ ಒಂದು ರಿಸರ್ವೇಶನ್ಸ್ ಅಂತ ಬರುತ್ತೆ. ನೀವು SC/ST ಆಗಿದ್ರೆ, ಆರ್ ಇಲ್ಲಾಂದ್ರೆ ನೀವು ರೂರಲ್ ಅಲ್ಲಿ ಓದಿದ್ರೆ, ಕನ್ನಡ ಮೀಡಿಯಂ ಅಲ್ಲಿ ಓದಿದ್ರೆ, ಅಥವಾ ಹೈದರಾಬಾದ್ ಕರ್ನಾಟಕದಲ್ಲಿ ಬಿಲಾಂಗ್ ಆಗಿದ್ರೆ, ಆ ತರ ನೀವೇನಾದ್ರೂ ಇದ್ರೆ ನೀವು ಅದಕ್ಕೂ ಕೂಡ ನೀವು ಡಾಕ್ಯುಮೆಂಟ್ಸ್ನ ತಗೊಂಡು ಹೋಗ್ಬೇಕಾಗತ್ತೆ. ಓಕೆ, ಅಲ್ಲಿ ನಿಮಗೆ ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್ ಮಸ್ಟ್. ಇಲ್ಲಿ ನೋಡಿ ಕರೆಕ್ಟಾಗಿ ಹೇಳಿದ್ದಾರೆ ಅವರು, ಏನು ಇನ್ಕಮ್ ಸರ್ಟಿಫಿಕೇಟ್ ಸಬ್ಮಿಟೆಡ್ ಬೈ SC/ST ಕ್ಯಾಟಗರಿ 1 ಆರ್ ಫೀಸ್ ಎಕ್ಸೆಂಪ್ಷನ್. ಯಾವುದಕ್ಕೆ ಅಂದ್ರೆ ಇದು ಫೀಸ್. ಇನ್ ಕೇಸ್ ನೋಡಿ ಈಗ ಒಂದು ಕೊಡ್ತೀನಿ ನಿಮ್ಗೆ. ಈಗ ಎಕ್ಸಾಂಪಲ್ ನಿಮ್ಗೆ 65,000 ನಿಮ್ಗೆ ಫೀಸ್ ಬರುತ್ತೆ ಅನ್ಕೊಳ್ಳೋಣ. KCT ನೀವು ಏನಪ್ಪಾ ಅದು ಕಾಲೇಜ್ನ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ. ಬಟ್ ಏನಾಗುತ್ತೆ ನಿಮ್ಗೆ ಈ ಕೆಟಗರಿಯ ಇರೋರು ಇಲ್ಲಿ ನಿಮ್ಗೆ ಫೀಸ್ ಕಮ್ಮಿ ಆಗುತ್ತೆ ಚಾನ್ಸಸ್ ತುಂಬಾ ಇದೆ. ಒಂದು 30 ಆಗ್ಬೋದು, ಆರ್ ಡಿಪೆಂಡ್ಸ್, ಅದು ಡಿಪೆಂಡ್ಸ್ ಆಗುತ್ತೆ. ಸೊ ಬಟ್ ಫೀಸ್ ಕಮ್ಮಿ ಆಗುತ್ತೆ. ಅದಕ್ಕೆ ವೆರಿ ಯೂಸ್ಫುಲ್ ಆಪ್ಷನ್ ಅದು ನಿಮ್ಗೆ. SC/ST, ST ಮತ್ತೆ ಕೆಟಗರಿ 1 ಇರೋ ಅಂಥವ್ರು. ಓಕೆನಾ? ಆರ್ ಬೇರೆ ಕೆಟಗರಿ ಇರೋವಂಥವ್ರು ನಿಮಗೆ ರೂರಲ್ ಡೆವಲಪ್ಮೆಂಟ್ ಓದಿದ್ರೆ, ಕನ್ನಡ ಮೀಡಿಯಂ ಅಲ್ಲಿ ಓದಿದ್ರೆ 1 to 10 ಕನ್ನಡ ಮೀಡಿಯಂ ಅಲ್ಲಿ ಓದಿದ್ರೆ, ಮತ್ತೆ ಹೈದರಾಬಾದ್ ಕರ್ನಾಟಕ ಅಂದ್ರೆ ನಿಮಗೆ ಲೈಕ್ ಗುಲ್ಬರ್ಗ, ಯಾದಗಿರಿ ಆ ಸೈಡ್ ಬರುತ್ತೆ. ಆ ಸೈಡ್ ಓದಿರೋರು ತುಂಬಾ ಯೂಸ್ ಆಗುತ್ತೆ ನೀವು ಅದ್ರ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡಿದ್ರೆ. ಓಕೆ, ನೆಕ್ಸ್ಟ್
ಇಫ್ ರಿಸರ್ವೇಷನ್ ಅದೇ ಇದನ್ನ ನಾನು ಹೇಳ್ದೆ ಅಲ್ವಾ, ಮೀನ್ಸ್ 371J ಅಂದರೆ ಹೈದರಾಬಾದ್ ಕರ್ನಾಟಕ, ಅವ್ರಿಗೆ ಡಾಕ್ಯುಮೆಂಟ್ಸ್ ತೊಗೊಂಡು ಹೋದ್ರೆ ಅವಾಗ ಏನಾಗುತ್ತೆ, ಅವ್ರಿಗೆ ಆರಾಮ್ಸೆ ನಿಮಗೆ ಬೇಗ ಚಾನ್ಸಸ್ ಸಿಗುತ್ತೆ. ಓಕೆ, ಸೊ ಆಲ್ ಅಬೋವ್ ಒರಿಜಿನಲ್ ಅಲಾಂಗ್ ವಿತ್ 1 ಸೆಟ್ ಆಫ್ ಜೆರಾಕ್ಸಿ, ಒರಿಜಿನಲ್ ತೊಗೊಂಡೋಗಿ ಆ್ಯಂಡ್ 1 ಸೆಟ್ ಆಫ್ ಜೆರಾಕ್ಸ್ ಕಾಪೀಸ್ ತೊಗೊಂಡೋಗಿ. ಯಾಕಂದರೆ ಮೇ ಬಿ ಜೆರಾಕ್ಸ್ ಕಾಪೀಸ್ ಅವ್ರು ಇಟ್ಕೋತಾರೆ, ಒರಿಜಿನಲ್ನ ಚೆಕ್ ಮಾಡ್ತಾರೆ ಅನ್ಸುತ್ತೆ. ಓಕೆ, ಸೊ ಇದು ಕ್ಲಾಸ್ ಬಿ ಅವ್ರಿಗೆ. ಅರ್ಥ ಆಗ್ತಿದ್ಯಾ? ಸೊ ಸೇಮ್ ವೇ ನೋಡಿ, ಕ್ಲಾಸ್ ಸಿ ಅವ್ರಿಗೂ ಅದೇ ಥರ ಇದೆ, ಕರೆಕ್ಟಾ? ಇಲ್ಲೂ ಕೂಡ ಐ ಥಿಂಕ್ ಸೇಮ್ ಇದೆ. ಬಟ್ ಏನಪ್ಪ ಒಂದು ಅಂದರೆ ಇಲ್ಲಿ ಮೇಯ್ನ್ ಆಗಿ ನಿಮಗೆ ಡಾಮಿಸೈಲ್ ಸರ್ಟಿಫಿಕೇಟ್ಸ್ನ ತೊಗೊಂಡೋಗ್ಬೇಕು. ಯಾಕಂದರೆ ಕ್ಲಾಸ್ ಸಿ ಇಸ್ ಫಾರ್ ಮುನಿಸಿಪಾಲ್ ಡಿಪಾರ್ಟ್ಮೆಂಟ್ ಅವ್ರು ಇರೋದು. ಓಕೆನಾ? ಅಂದರೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅವ್ರಿಗೆ ಮೇಯ್ನ್ ಆಗಿ ಇದು ಇರೋವಂಥದ್ದು. ಓಕೆ, ಸೊ ಅದೇ ಥರ ಏನು ಸ್ಟಡಿ ಸರ್ಟಿಫಿಕೇಟ್ ಇದೆ ಅದನ್ನು ತೊಗೊಂಡೋಗ್ಬೇಕು. ಓಕೆ, ಸೊ ಸೇಮ್ ವೇ ಕ್ಲಾಸ್ ಡಿ. ಸೊ ನಿಮ್ಮ ಕ್ಲಾಸ್ ಯಾವ್ದು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಅಪ್ಲಿಕೇಶನ್ ಫಾರ್ಮಲ್ಲಿ ಇರುತ್ತೆ ಇದು, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಆವಾಗ ನಿಮಗೆ ಯಾವ ರೀತಿ ಹೋಗಬೇಕು, ಸೊ ಯಾವ ಥರ ಹೋಗಬೇಕು. ಡೋಂಟ್ ವರಿ, ಇಲ್ಲಿ ಕ್ಲಾಸ್ ಓವರೆಗೂ ಅಷ್ಟೇ ಕೊಟ್ಟಿರೋದು. ಇನ್ನು ಮಿಕ್ಕಿದ್ದು ಏನು ಮಾಡ್ತಾರೆ ಸರ್, ಇನ್ನು ಮಿಕ್ಕಿದ್ದನ್ನು ತಿರ್ಗಾ ಹೇಳ್ತಾರೆ ಯಾವ ಡೇಟಿಗೆ, ಬಿಕಾಸ್ ಅವ್ರು ಹೇಳಿರೋದೇನು 5th 15th ಅಲ್ವಾ. ಈ 5th 15th ಎಷ್ಟು ಜನ ಬರ್ತಾರೆ ಅಷ್ಟು ಜನ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೋಬೇಕು, ಎಲ್ಲ ಒಟ್ಟಿಗೆ ಆಗೋದಿಲ್ಲ. ಅದಕ್ಕೇನೆ ಇನ್ನು ಮಿಕ್ಕಿದವ್ರನ್ನ ನೆಕ್ಸ್ಟ್ ಸ್ಲಾಟ್ ಕರೀತಾರೆ. ಅರ್ಥ ಆಗ್ತಿದೆ ಹೇಗೆ ಅಂತ? ಸೊ ಇದು ನಿಮಗೆ, ಇದನ್ನ ನಾನು ಡಾಕ್ಯುಮೆಂಟಲ್ಲಿ ಅಟ್ಯಾಚ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮಗೆ ನೀಟಾಗಿ ಕುತ್ಕೊಂಡು ನೋಡಿ ಯಾವ ಕ್ಲಾಸ್ ಬರುತ್ತೆ, ನಿಮಗೆ ಏನೇನು ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗ್ಬೇಕು ಎಲ್ಲದನ್ನು ಕರೆಕ್ಟಾಗಿ ಎತ್ತಿಟ್ಕೋಬೇಡಿ 5th ಒಳಗಡೆ. ಆ್ಯಂಡ್ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಸ್ಲಾಟ್ನ. ಓಕೆ, ಸ್ಲಾಟ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇನ್ನೂ ಐ ಥಿಂಕ್ ಬಿಟ್ಟಿಲ್ಲ ಬಿಟ್ಟಿದ್ದಾರೆ. 1 ಸೆಕೆಂಡ್, ನಿಮಗೆ ಡಾಕ್ಯುಮೆಂಟ್ಸ್ ಇಲ್ಲಿ ನೋಡಿ, ಇಲ್ಲಿದೆ ನೋಡಿ, 2024 UGCET ಈ ಥರ ಅರ್ಹತಾ ಕ್ಲಾಸ್ ಎಕ್ಸೆಪ್ಟ್ ಎ ಆ್ಯಂಡ್ ವೈನ ಬಿಟ್ಟು 5th ಮೇಯಿಂದ ಡಾಕ್ಯುಮೆಂಟ್ ಅಪಾಯಿಂಟ್ಮೆಂಟ್ ಲಿಂಕ್ ನೋಡಿ, ಇದು ಅಪಾಯಿಂಟ್ಮೆಂಟ್ ಲಿಂಕ್. ನಾನು ಆಗಲೇ ಹೇಳಿದ್ನಲ್ವ ನಿಮಗೆ ಸ್ಲಾಟ್ ಸೆಲೆಕ್ಟ್ ಮಾಡ್ಕೋಬೇಕು ಅಂತ. ಇಲ್ಲಿ ಬಂದು ನೀವು ಸ್ಲಾಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ ಬರ್ತೀರಾ ನೀವು, ನಿಮ್ಮ ರಿಜಿಸ್ಟರ್ ನಂಬರ್ ಹಾಕ್ತೀರಾ, ದೆನ್ ಪಾಸ್ವರ್ಡ್ ಏನಿರುತ್ತೆ, ದೆನ್ ಕ್ಯಾಪ್ಚಾ ಆ್ಯಡ್ ಮಾಡಿಬಿಟ್ಟು OTP ಆಡ್ಬಿಟ್ಟು ಲಾಗಿನ್ ಆದ ತಕ್ಷಣ ನಿಮ್ಗೆ ಅಲ್ಲಿ ಯಾವ ಸ್ಲಾಟ್ 5th 15th ಒಳಗಡೆ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಅಂತಿರುತ್ತೆ. ಅದರಲ್ಲಿ ನಿಮ್ಗೆ ಯಾವ್ದು ಕನ್ವೀನಿಯೆಂಟ್ ಇರುತ್ತೆ, ಯಾವ ದಿನ ನೀವು ಹೋಗ್ಬೇಕು ಅನ್ಕೋತೀರಾ ಆ ದಿನನ ಸ್ಲಾಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ದೆನ್ ಟೈಮಿಂಗ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ನೀವು ಸ್ಲಾಟ್ನ ಸಬ್ಮಿಟ್ ಮಾಡಬೇಕು. ಆವಾಗ ಆ ಸ್ಲಾಟಲ್ಲೇ ಹೋಗಬೇಕು, ಬೇರೆ ದಿನ ಹೋದರೆ ನಿಮ್ಗೆ ಆಗಲ್ಲ. ಆ್ಯಂಡ್ ಈ ಡೇಟಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಂಡು ಇನ್ ಕೇಸ್ ನೀವು ಹೋಗೋಕ್ಕಾಗಿಲ್ಲ ಅಂದರೆ ನಿಮಗೆ ನೆಕ್ಸ್ಟ್ ಯಾವುದೇ ರೀತಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಲೋ ಇರೋದಿಲ್ಲ. ಸೊ ಡೋಂಟ್ ಡೂ ಎನಿ ಮಿಸ್ಟೇಕ್ಸ್ ಇನ್ ದ ಡಾಕ್ಯುಮೆಂಟ್ ಸೆಲೆಕ್ಷನಲ್ಲಿ. ಅದಕ್ಕೇನೆ ನೀಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಐ ಥಿಂಕ್ ಈಗ ಈ ವಿಡಿಯೋ ಹೆಲ್ಪ್ಫುಲ್ ಆಯಿತು ಅನ್ಕೋತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನಾನು ಇವಾಗ ತಾನೇ ಬಿಟ್ಟಿರೋಂಥ ನ್ಯೂ ನೋಟಿಫಿಕೇಷನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ಡಾಕ್ಯುಮೆಂಟ್ಸ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಅಟ್ಯಾಚ್ ಮಾಡಿದ್ದೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಆ್ಯಂಡ್ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿದ್ದೀರಾ ಅಂದರೆ ನಿಮ್ಗೆ ಅರ್ಥ ಆಗಿರುತ್ತೆ ನಾನು ಏನೇನು ಹೇಳಿದ್ದೀನಿ ಅಂತ. ಸೊ ನೀಟಾಗಿ ಅದನ್ನು ಫಾಲೋ ಅಪ್ ಮಾಡಿ, ಎಲ್ಲ ಡಾಕ್ಯುಮೆಂಟ್ಸ್ನ ಎತ್ತಿಕೊಳ್ಳಿ. ಓಕೆನಾ? ಡೋಂಟ್ ವರಿ, ಇನ್ನು ರಿಸಲ್ಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಸೊ ಫಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನಿದೆ ಅದನ್ನು ಪರ್ಫೆಕ್ಟಾಗಿ ನೋಡಿ, ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ನ ಸೇಫಾಗಿ ಇಟ್ಕೊಳ್ಳಿ ಆ್ಯಂಡ್ 1 ಸೆಟ್ ಆಫ್ ಜೆರಾಕ್ಸ್ನ ತೊಗೊಂಡೋಗಿ. ಓಕೆ, ಐ ಹೋಪ್ ಈ ವಿಡಿಯೋ ಹೆಲ್ಪ್ಫುಲ್ ಆಯಿತು ಅನ್ಕೋತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.